ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನ ಚಾನಲ್ಗೆ ಸ್ವಾಗತ. ಇವತ್ತು ನಿನ್ನೆ ನಡೆದ ಟಿ ಇ ಟಿ ಕರ್ನಾಟಕ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ ಆಫಿಷಿಯಲ್ ಗೌರ್ಮೆಂಟ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಅದನ್ನು ಹೇಗೆ ನೋಡೋದು ಅಂತ ಹೇಳ್ತೇನೆ, ಬರ್ತೀನಿ ನೋಡಿ. ಇಲ್ಲಿ ಗೂಗಲಿಗೆ ಹೋಗಿಬಿಟ್ಟು ನಾವು ಕರ್ನಾಟಕ ಟಿ ಇ ಟಿ ಅಂತ ಟೈಪ್ ಮಾಡಿದರೆ ಅಲ್ಲಿ ಈ ಥರ ಬರ್ತದೆ. ಹಾಲ್ ಟಿಕೆಟ್ ತೊಗೊಳ್ಳಿಕ್ಕೆ ಮಾಡಿದಾಗೆ ಅದರಲ್ಲಿ ನಾವು ಮೇಲಿನ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಕೀ ಆನ್ಸರೇ ಡೌನ್ಲೋಡ್ ಆಗ್ತವೆ, PDF ಬರ್ತದೆ, ಈ ಥರ ಬರ್ತವೆ. ಇಲ್ಲಿ ನಾವು ಯಾವುದು ನಮ್ಮದು ಇದನ್ನಿರುತ್ತೆ, ಎಕ್ಸಾಮ್ ಪೇಪರ್ ಇರುತ್ತೆ, ಅದನ್ನು ನಾವು ಇಲ್ಲಿ ಆನ್ಸರ್ ಬರ್ತವೆ ಚೆಕ್ ಮಾಡ್ಕೋಬೋದು. ಇಲ್ಲಿ ಗೌರ್ಮೆಂಟಿಗೆ ಮತ್ತು ನಾವು ಏನು ವಾಪಸ್ಸು ಇದನ್ನು ಕೊಡಲಿಕ್ಕೆ, ಆಮೇಲೆ ಏನಾದರೂ ಒಂದು ಸಜೆಷನ್ ಕೊಡಲಿಕ್ಕೆ ಅಂತ ಎಲ್ಲ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಬರ್ತಾ ಇದೆ ನೋಡಿ ಕೀ ಆನ್ಸರು ಈ ಥರ ಇದ್ದಾವೆ. ನಿಮ್ಮ ಸ್ಕೋರ್ ಎಷ್ಟಾಗಿದೆ, ಎಲಿಜಿಬಲ್ ಆಗಿದೆನಾ ಇಲ್ಲ ಅಂತ ನೋಡ್ಕೊಳ್ಳಿ. ಇಲ್ಲೇ ಫಸ್ಟ್ ಪೇಪರು ಸೆಕೆಂಡ್ ಪೇಪರು ಎರಡೂ ಕೂಡ ಕೊಟ್ಟಿದ್ದಾರೆ. ಇದು ಫಸ್ಟ್ ಪೇಪರ್ದು ಈ ಥರ ಆನ್ಸರ್ ಬರ್ತಾ ಇದ್ದಾವೆ. ತುಂಬ ಈಸಿ ನೋಡಿ. ಇವ್ರದ್ದು ವಿಡಿಯೋವನ್ನು ಕೇಳ್ತಾ ಕೊಡೋಕ್ಕಿಂತ ಡೈರೆಕ್ಟಾಗಿ ನಿಮ್ಮದೇ ಆದಂಥ ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಹೆಲ್ಪ್ ಆಗಿದೆ. ಪ್ರತಿ ಸಲ ಯಾವಾಗೂ ಈ ಥರ ಬಿಡ್ತಿರಲಿಲ್ಲ, ಈ ಸಲ ಬಿಟ್ಟಿದ್ದಾರೆ. ಇದು ಎರಡನೇ ಪೇಪರ್ ಬರ್ತಾ ಇದೆ ನೋಡಿ. ಇಲ್ಲಿನೂ ಕೂಡ ಎರಡನೇ ಪೇಪರ್ದು ನಿಮ್ಮದು ಆಪ್ಷನಲ್ ಏನಿದ್ದಾವೆ ನೋಡ್ಕೊಳ್ಳಿ. ಫಸ್ಟು ಸೆಕೆಂಡು ಕನ್ನಡನೇ ಇರ್ತದೆ, ಲ್ಯಾಂಗ್ವೇಜ್ ಕನ್ನಡ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಥರ್ಡು ಏನಿದೆ ಎಲ್ಲರದ್ದು ಪೆಡಗಾಗಿನೇ ಇರುತ್ತೆ, ಸೈಕಾಲಜಿನೇ. ಆಮೇಲೆ ಮೂರನೇದು ನೋಡ್ಕೊಳ್ಳಿ. ನಾಲ್ಕನೇದು ಬೇರೆ ಬೇರೆ ಇರ್ತದೆ, ಸೈನ್ಸು, ಆಮೇಲೆ SS ಈ ಥರ ಇರ್ತದೆ. ಅದನ್ನು ಕೂಡ ನೋಡಿಕೊಂಡು ನಿಮ್ಮ ಕೀ ಆನ್ಸರ್ ಏನೇನಿದ್ದಾವೆ ನೋಡ್ಕೊಳ್ಳಿ. ಏನಾದರೂ ನೀವು ಗೌರ್ಮೆಂಟಿಗೆ ಏನಾದರೂ ಒಂದು ಅಪೀಲ್ ಹಾಕ್ತಾ ಇದ್ದರೆ ಹಾಕಿ. ಇಲ್ಲಿ ನಿಮಗೆ ಇದು ಕೀ ಆನ್ಸರ್ ಸರಿ ಇಲ್ಲ, ಇಲ್ಲೇ ನಮಗೆ ಕೀ ಆನ್ಸರ್ ಒಳ್ಳೆಯದಿದೆ ಅಂತ ಅಲ್ಲಿ ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ. ಇದು ಪೇಪರ್ 1. ಆಮೇಲೆ ಇಲ್ಲಿ ನಿಮಗೆ ಡೇಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೋಡಿಬಿಟ್ಟು ಹಾಕೋದಿದ್ರೆ ಹಾಕಿ. ಪೇಪರ್ ಇದು 2, ಇಲ್ಲಿ ಕೆಳಗಡೆ 2ದು ಆನ್ಸರ್ ಇದ್ದಾವೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಾರ್ದು ಕ್ವಾಲಿಫೈ ಆಗಿದೆ ಎಲ್ಲ ತುಂಬ ಖುಷಿಪಡಿ, ಆಗಿಲ್ಲ ಅಂದರೂ ಕೂಡ ಬೇಜಾರು ಮಾಡ್ಕೋಬೇಡಿ, ಮತ್ತು ನೆಕ್ಸ್ಟ್ ಕರಿತಾ ಹೋಗ್ತಾರೆ. ಆದರೆ ಈ ಟೈಮಲ್ಲಿ CET ಕರೆಯೋರು ಇದ್ದಾರೆ, ಅದಕ್ಕೆ ಇದು ತುಂಬ ಹೆಲ್ಪ್ ಆಗ್ತಿತ್ತು. ಬಟ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಎಲ್ಲರದ್ದು ಒಂದೇ ಟೈಮ್ ಇರಲ್ಲ. ಯಾರು ಅದಕ್ಕೆ ಟೈಮನ್ನು ಮೀಸಲಾಗಿ ಕೊಟ್ಟು ಓದ್ತಾ ಕೂತಿದ್ದಾರೆ ಅವ್ರದ್ದು ಮಾತ್ರ ಕ್ವಾಲಿಫೈಡ್ ಆಗಿದೆ. ಯಾರು ಓದಿಲ್ಲ ಅವ್ರದ್ದು ಆಗೋದಿಲ್ಲ. ಹಾಗಾಗಿ ಯಾರು ಬೇಜಾರು ಪಟ್ಕೋಬೇಡಿ, ಓದಲಿ. ನೆಕ್ಸ್ಟ್ ಆದರೂ ಟೈಮನ್ನು ಸೇವ್ ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಬಾಯ್.